ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರದಂದು ನಮ್ಮ ಕರ್ತನಾದ ಯೇಸುವನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಆಲಯಕ್ಕೆ ಹೋಗಬೇಕಾಗಿದೆ. ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡುವಂಥದ್ದು, ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡುವಂಥದ್ದು, ದೇವರೊಂದಿಗೆ ಸಂಭಾಷಣೆ ಮಾಡುವಂಥದ್ದು, ನಮ್ಮಲ್ಲಿ ಪ್ರತಿಯೊಬ್ಬರೂ ಆ ಅನುಭವ ಹೊಂದಿಕೊಳ್ಬೇಕು ಪ್ರಿಯರೇ. ಗುಂಪಾಗಿ ಹೊಂದಿಕೊಳ್ಳುವ ಭಕ್ತಿಯಲ್ಲ, 1 to 1 ಅನ್ನುತ್ತಾರಲ್ಲವೇ, ಕರ್ತನೊಂದಿಗೆ ನಮ್ಮೆಲ್ಲರಿಗೂ ಅಂದರೆ ವೈಯಕ್ತಿಕವಾಗಿ ನಿಕಟ ಸಂಬಂಧ ಇರಬೇಕು. ಎಚ್ಚರಗೊಂಡಿದ್ದೀರಾ? ಭಾನುವಾರ ಬಂತೆಂದು ರಜೆ ದಿನ ಅಂದ್ಕೊಂಡು ಇನ್ನೂ ಮಲಗಿದ್ದೀರಾ? ಇಲ್ಲವೇ ಸಭೆಗೆ ಹೋಗಲು ಸಿದ್ಧರಾಗ್ತಾ ಇದ್ದೀರಾ? ಒಂದು ಚಿಕ್ಕ ಸಂದೇಶವನ್ನು ಕೇಳೋಣ. ಈ ದಿನವಿಡೀ ದೇವರ ವಾಕ್ಯ ಧ್ಯಾನಿಸೋಣ, ಸಭೆಗೆ ಹೋಗಿ ದೇವಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆಯುತ್ತಿರುವ ಹಾಗೆ 6 ದಿನಕ್ಕೊಂದು ಸಾರಿ 7ನೇ ದಿನದಂದು ವಿಶ್ರಾಂತಿ ದಿನವನ್ನಾಗಿ ನೀವು ನೇಮಿಸಿರುವುದರಿಂದ ನಿಮ್ಮಲ್ಲಿ ಸೇರಿಕೊಂಡವರಾಗಿ ಸಹವಾಸ ಮಾಡಿ ಆಧ್ಯಾತ್ಮಿಕ ಬಲ ಹೊಂದುವುದಕ್ಕಾಗಿ, ದೇವಜನರೊಂದಿಗೆ ಸಮಯ ಕಳೆಯುವುದಕ್ಕಾಗಿ ನಮಗೆ ಕೊಟ್ಟ ಈ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಈ ಅವಕಾಶ ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಭಾನುವಾರ ಸಭೆಗೆ ಹೋಗಬೇಕು ಅನ್ನುತ್ತೀರಾ? ಯಾಕೆ? ದೇವರು ಬರೀ ಗುಡಿಯಲ್ಲಿದ್ದಾರೋ? ನಮ್ಮ ಹೃದಯದಲ್ಲಿದ್ದಾರೆ ಎಂದು ನೀವೇ ಹೇಳ್ತೀರಲ್ಲವೋ? ನೀವು ಪ್ರಾರ್ಥಿಸುವಲ್ಲಿ ನಾನಿದ್ದೇನೆಂದು ಆತನು ಹೇಳಿದಾನಲ್ಲವೇ ಎಂದು ಈ ದಿನ ಬಹಳಷ್ಟು ಜನ ಆಲಯಕ್ಕೆ ಹೋಗುವುದನ್ನು ಬಿಡ್ತಿದ್ದಾರೆ. ಹೇಳಿ ಪ್ರಿಯರೇ, ದೇವರನ್ನು ಆರಾಧಿಸುವುದಕ್ಕೋಸ್ಕರ ಆಲಯಕ್ಕೆ ಹೋಗಬೇಕು ಪ್ರತಿ ಭಾನುವಾರ, ಅಂದರೆ ಪುನರುತ್ಥಾನದ ದಿನವಾಗಿದೆ ಎಂದು ನಾವು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸಹವಾಸದಲ್ಲಿಯೂ ನಿರತರರಾಗಿ ಆದಿ ಅಪೋಸ್ತಲರು ಇದ್ದ ಹಾಗೆಯೇ ಈ ಕಾಲದ ಕ್ರೈಸ್ತಿಯ ಸಭೆ ಬಲವಾಗಿ ಇರಬೇಕಾದರೆ, ವೈಯಕ್ತಿಕವಾಗಿ ನಾವು ಸ್ಥಿರವಾಗಿರಬೇಕಾದರೆ, ಸಭೆಯಾಗಿ ಒಟ್ಟುಗೂಡಿ ಪ್ರಾರ್ಥಿಸಿ ಅದ್ಭುತ ಕಾರ್ಯ ದೇವರು ಮಾಡುವ ಹಾಗೆ ಪ್ರಾರ್ಥಿಸಬೇಕು. ಆತ್ಮಗಳ ಸಂಪಾದನೆ ವಿಷಯಗಳಲ್ಲಿ ಮುಂದಕ್ಕೆ ಸಾಗಬೇಕಾದರೆ, ವಿವಿಧ ತಲಾಂತುಗಳು ಕೊಡಲ್ಪಟ್ಟಂತಹ ಪ್ರತಿಯೊಬ್ಬ ವಿಶ್ವಾಸಿ ರಕ್ಷಿಸಲ್ಪಟ್ಟ ನಂತರ ಒಟ್ಟುಗೂಡಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡುವಾಗ ದೇವರ ರಾಜ್ಯ ಕಟ್ಟಲ್ಪಡ್ತದೆ. ನಮ್ಮ ಕೈಗಿರುವ 5 ಬೆರಳು ಒಂದೇ ರೀತಿಯಾಗಿಲ್ಲ, ಅವುಗಳ ಕೆಲಸವೂ ಕೂಡ ಬೇರೆಯಾಗಿವೆ. ಆದರೆ ಅವು ಎಷ್ಟು ಐಕ್ಯವಾಗಿ ಕೆಲಸ ಮಾಡ್ತವೆ ನೋಡಿ, ಅವು ಎಷ್ಟು ಒಂದಾಗಿರುತ್ತವೆ ನೋಡಿರಿ. ಅವು ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಗೇಲಿ ಮಾಡಿಕೊಳ್ಳದಂತೆ, ನೀನು ಕುಳ್ಳಗೆ ಇದ್ದಿ, ನೀನು ಉದ್ದವಾಗಿದ್ದಿ, ನೀನು ಸಣ್ಣಗೆ ಇದ್ದಿ ಎಂಬುದಾಗಿ ಹೀಗೆ ತಮ್ಮ ತಮ್ಮೊಳಗೆ ವ್ಯತ್ಯಾಸವಿಲ್ಲದೆ, ನನಗೆ ದೇವರು ಉಂಟು ಮಾಡಿದ್ದೇ ಹೀಗೆ, ನಾನು ಹೀಗೆಯೇ ಉಪಯೋಗವಾಗುತ್ತೇನೆ ಎನ್ನುವಂತೆ ಎಲ್ಲವೂ ಒಟ್ಟಿಗೆ ಸೇರಿ ಆ ಕೈ ಕೆಲಸ ಮಾಡುತ್ತಿರುವಾಗ ಎಷ್ಟು ದೊಡ್ಡ ಕಾರ್ಯಗಳು ಕೈ ಕೆಲಸದಿಂದ ಹೊರಬರುತ್ತಿವೆ ನೋಡಿರಿ. ಒಳ್ಳೆ ಸಂಗೀತವನ್ನು ಉತ್ಪತ್ತಿ ಮಾಡ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ನೈಪುಣ್ಯತೆಯಿಂದ, ಕೈಗಳ ನೈಪುಣ್ಯತೆಯಿಂದ ಶಿಲ್ಪಗಳನ್ನು ಕೆತ್ತುತ್ತಾರೆ, ಚಿತ್ರಲೇಖನವನ್ನು ಬಿಡಿಸುತ್ತಾರೆ. ವಾದ್ಯ ನುಡಿಸುವಂಥವರು, ವಿವಿಧವಾದ ವಾದ್ಯ ನುಡಿಸುವಂಥವರು ಚೆನ್ನಾಗಿ ವಾದ್ಯ ನುಡಿಸುತ್ತಾರೆ. ಎಲ್ಲ ಬೆರಳು ಸೇರಿದಾಗ ಹಾಗೆ ಮಾಡಲಿಕ್ಕಾಗತ್ತೆ, ಒಂದು ಬೆರಳು ಏನು ಮಾಡಲಿಕ್ಕಾಗಲ್ಲ. ಅದಕ್ಕಾಗಿಯೇ ನೀವು ಎಷ್ಟೇ ಒಳ್ಳೆ ಭಕ್ತನಾಗಿದ್ರೂ ಕೂಡ, ನೀವು ಎಷ್ಟೇ ಒಳ್ಳೆ ವಿಶ್ವಾಸಿಯಾದರೂ ಕೂಡ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು ಎಂಬ ವಿಷಯವನ್ನು ಗುರುತಿಸಿ ನಾವು ನಮ್ಮ ಸಭೆಗೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈ ಲಾಕ್ಡೌನ್ ಸಮಯ ಬಂದಂದಿನಿಂದ ಲೈವ್ ಕಾರ್ಯಕ್ರಮ ಬಿಟ್ಟಿದ್ದಕ್ಕೆ ಬಹಳಷ್ಟು ಜನ ಗೂಡಿಗೆ ರೂಢಿಯಾಗಿರುವ ಪಕ್ಷಿಯಂತೆ ಮನೆಗೆ ಸೀಮಿತರಾಗಿ ಮನೆಯಲ್ಲಿಯೇ ನಾವು ದೇವರನ್ನು ಆರಾಧಿಸ್ತೇವೆ, ಲೈವ್ ಆಗಿ ಸಂದೇಶ ಕೇಳ್ತೇವೆ ಅನ್ನುತ್ತಾರೆ. ಅದು ಸಾಕಾಗಲ್ಲ. ಅದು ನಿಜವಾದ ಸಂಪೂರ್ಣವಾದ ಸಹವಾಸ ಉಂಟು ಮಾಡೋದಿಲ್ವಲ್ಲ. ಅದಕ್ಕಾಗಿ ಎಷ್ಟೇ ಕಷ್ಟವಾದರೂ, ಎಷ್ಟೇ ದೂರ ಆದರೂ, ಎಷ್ಟೇ ಖರ್ಚಾದರೂ ಸಭೆಗೆ ಹೋಗುವಂಥದ್ದು ಅವಶ್ಯಕವಾಗಿದೆ. ಕೆಲವರಿಗಂತೂ ಸಭೆಯೇ ಇಲ್ಲ. ಬಹಳ ದೂರದೇಶದಲ್ಲಿದ್ದಂಥವರು, ಇತರ ರಾಜ್ಯಗಳಲ್ಲಿದ್ದಂಥವರು, ಅವರ ಭಾಷೆಯಲ್ಲಿ ವಾಕ್ಯ ಸಾರುವ ಸಭೆಯಿಲ್ಲದಕ್ಕೆ, ಇಲ್ಲವೇ ಸಭೆಯೇ ಇಲ್ಲದಕ್ಕೆ, ಅಂದರೆ ಅವರ ಸುತ್ತಮುತ್ತಲು ಹೆಚ್ಚು ಕಡಿಮೆ 100 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿ ಕಿಲೋಮೀಟರ್ನಲ್ಲಿ ಒಂದು ಸಭೆ ಕೂಡ ಇಲ್ಲದಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಒಬ್ಬ ಸಹೋದರ ಹೇಳ್ತಾನೆ, ಅಂಥ ಸ್ಥಳಗಳಲ್ಲಿ ಒಂದು ಸಭೆ ಕೂಡ ಕಾಣಿಸಿಲ್ಲಂತೆ. ನಮಗಾದರೂ ದೇವರು ಎಷ್ಟೋ ಸಭೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಸಭೆಗೆ ಹೋಗಿರಿ, ದೇವಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸಿರಿ. ಅದು ಬಹಳ ಮುಖ್ಯವಾಗಿದೆ. ಹೋಗಿ ಏನ್ ಮಾಡೋಣ ಅನ್ನುತ್ತೀರೋ?
ಬಹುಶಃ ಈ ವಚನ ನೀವು ಓದಿಲ್ಲ ಅನ್ಸುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ ಓದುತ್ತೇನೆ ಕೇಳ್ರಿ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ಬಿಟ್ಟ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಏನಂತೆ ಎಚ್ಚರಿಸೋಣ. ಕರ್ತನ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಕೆಲವರು ಬಿಡುತ್ತಿದ್ದಾರೆ. ಆ ಕಾಲದಲ್ಲಿ ಕೆಲವರು, ಈಗ ಅನೇಕರು ಬಿಡುತ್ತಿದ್ದಾರೆ. ಕೆಲವೊಂದು ಕ್ರೈಸ್ತಿಯ ದೇಶಗಳಲ್ಲಿ 100ಕ್ಕೆ 2% ಅಂದರೆ 2% ಜನರು ಮಾತ್ರ ಕ್ರೈಸ್ತರೆನಿಸಿಕೊಳ್ಳುವವರು ಸಭೆಗೆ ಹೋಗ್ತಾರಂತೆ. ಎಷ್ಟು ವಿಷಾದ, ಎಷ್ಟು ವಿಚಿತ್ರ, ಎಷ್ಟು ಬಾಧೆಕರವಾದ ವಿಷಯ. ದೇವರ ಆಲಯವನ್ನು ಪ್ರೀತಿಸುವಂಥವರಿಗೆ ದಾವೀದನು ಹೇಳ್ತಾನಲ್ಲವೇ, ನನ್ನ ದೇವರ ಆಲಯದ ಅಂಗಳದಲ್ಲಿ ನಾನಿರಬೇಕೆಂದು ಆಶಿಸುತ್ತೇನೆ ಅನ್ನುತ್ತಾನಲ್ಲವೇ. ಭಕ್ತಿಹೀನರ ಗುಡಾರದಲ್ಲಿರುವುದಕ್ಕಿಂತ ನನ್ನ ದೇವರ ಮನೆಯಲ್ಲಿರುವ ಒಂದು ದಿನವೇ ಎಷ್ಟೋ ಶ್ರೇಷ್ಠ. ಯಶ್, ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆಯಲು ನಾನು ಸಂತೋಷಿಸಿದೆನು ಅನ್ನುತ್ತಾನೆ. ಈ ದಿನ ಅಂತಹ ಆಸೆ ಏನಾದರೂ ನಮ್ಮಲ್ಲಿದೆಯಾ? ಅಂತಹ ಸಮರ್ಪಣೆ ಏನಾದರೂ ನಮ್ಮಲ್ಲಿದೆಯಾ? ದೇವರೊಂದಿಗೂ ದೇವರ ಮಕ್ಕಳೊಂದಿಗೂ ಸಹವಾಸ ಮಾಡಬೇಕು. ದೇವರ ಮಕ್ಕಳೊಂದಿಗೆ ಒಟ್ಟಿಗೆ ಸೇರಿ ಕರ್ತನನ್ನು ಆರಾಧಿಸಬೇಕು. ಒಬ್ಬಂಟಿಗರಾಗಿ ಕೂತ್ಕೊಂಡು ನೀವು ಆರಾಧಿಸುವುದಕ್ಕಿಂತಲೂ ಸಭೆಯಲ್ಲಿ ಎಲ್ಲರೊಂದಿಗೆ ಸೇರಿ ಹಾಡುವುದಕ್ಕೂ ಇರುವ ವ್ಯತ್ಯಾಸ ಗಮನಿಸಿದೀರಾ? ದೇವರ ಸನ್ನಿಧಿ ಅನುಭವಿಸ್ತೇವೆ, ದೇವರ ಆಶೀರ್ವಾದ ಹೊಂದಿಕೊಳ್ತೇವೆ. ಕೆಲವರು ಬಿಟ್ಟಿರುವ ಪ್ರಕಾರ ಕರ್ತನ ದಿನವು ಸಮೀಪಿಸುತ್ತಿರುವ ಹಾಗೆ. ಯಾವ ದಿನ? ಕರ್ತನ ಬರೋಣದ ದಿನ. ಕರ್ತನ ಬರೋಣದ ದಿನದಂದು ಒಬ್ಬೊಬ್ಬರಾಗಿ ಎತ್ತಲ್ಪಡುವುದಿಲ್ಲ. ಲೈನ್ ಆಗಿ ನಿಂತುಕೊಂಡು ಪರಲೋಕಕ್ಕೆ ನಾವು ಹೋಗುವ ಅಗತ್ಯವಿಲ್ಲ. ಸೀನಿಯರ್ಸ್, ಜೂನಿಯರ್ಸ್ ಎಂಬುದಾಗಿ ಮುಂದೆ ಹಿಂದೆ ದೇವರು ತೆಗೆದುಕೊಂಡು ಹೋಗಲ್ಲ. ಕಣ್ರೆಪ್ಪೆ ಬಡಿಯಷ್ಟರೊಳಗೆ ಒಂದೇ ಸಾರಿ ಸಭೆಯಾಗಿ ಎತ್ತಲ್ಪಡ್ತೇವೆ. ಆತನ ಮಧ್ಯಾಕಾಶದಲ್ಲಿ ಎತ್ತಲ್ಪಡ್ತೇವೆ. ಅದಕ್ಕಾಗಿಯೇ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಸಿದ್ಧರಾಗಿರುತ್ತಿರುವಾಗ ಆನಂದಕರವಾಗಿ ನಾವು ಪರಲೋಕಕ್ಕೆ ಎತ್ತಲ್ಪಡಬಹುದು. ಕರ್ತನ ದಿನವು ಬಹು ಸಮೀಪವಾಗಿದೆ. ಯುದ್ಧಗಳು, ಭೂಕಂಪಗಳು, ಅಕ್ರಮ ವಿಸ್ತರಿಸುವಂಥದ್ದು, ನಂಬಿಕೆ ಕರಗಿ ಹೋಗುವಂಥದ್ದು, ಪ್ರೀತಿ ತಣ್ಣಗಾಗುವುದು ಎಂಬ ಪ್ರವಾದನೆಗಳೆಲ್ಲ ನೆರವೇರುತ್ತಲೇ ಇವೆ. ಕರ್ತನ ದಿನವು ಸಮೀಪಿಸುತ್ತಿರುವುದರಿಂದ ನಾವು ಬಿಟ್ಟು ಬಿಡದೆ ಏನ್ ಮಾಡ್ಬೇಕಂತೆ? ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳೋಣ. ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ತಾ, ಒಬ್ಬರನ್ನೊಬ್ಬರು ಹೇಳಿಕೊಳ್ತಾ, ಹೋಗೋಣ ಬನ್ನಿರಿ, ಸಭೆಗೆ ಹೋಗೋಣ ಬನ್ನಿರಿ ಎಂದು ಹೇಳಬೇಕು. ಕುಡುಕನು ಕುಡಿಯಲು ಹೋಗುವಾಗ ತಾನೊಬ್ಬನೇ ಹೋಗಲ್ಲ, ತಾನೊಂದಿಗೆ ಕರೆದೊಯ್ತಾನೆ. ಮೂವಿ ನೋಡಲು ಹೋಗುವಾಗ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಾದರೂ ಸುತ್ತಾಡಲು ಹೋಗುವಾಗ ಸಹಜವಾಗಿ ಯಾರನ್ನಾದರೂ ಕರೆದೊಯ್ತಾರೆ. ಆದರೆ ದೇವರ ಆಲಯಕ್ಕೆ ಹೋಗುವಾಗ ನಿಮ್ಮ ಮನೆಯವರನ್ನು, ನಿಮ್ಮ ಸುತ್ತಲಿರುವವರನ್ನು, ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನು, ಟೈಮ್ ಆಯ್ತು ಕಣೋ, ಸಭೆಗೆ ಹೋಗೋಣ, ದೇವರ ಸನ್ನಿಧಿಗೆ ಹೋಗೋಣ, ಇಂದು ಭಾನುವಾರವಲ್ಲವೋ, ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋಣ ಎಂದು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ತಾ ಇದ್ದೀರಾ? ಮನೆಯಲ್ಲಿರುವ ಹೆಂಡತಿ, ಗಂಡ, ಹೋಗೋಣ ಬನ್ನಿರಿ ಅಂತ ಹೆಂಡತಿ ಹೇಳಿದ್ರೆ ಮೊದಲು ನೀನು ಹೋಗೋ ಅಂತ ಗಂಡ ಹೇಳ್ತಾನೆ. ಬಾ ಕಣೆ ಹೋಗೋಣ ಅಂತ ಗಂಡ ಕರೆದ್ರೆ ಹೆಂಡತಿ, ಇಲ್ಲರಿ ನಾನು ಗಡ್ಗೆ ಮಾಡ್ಬೇಕು, ನೀವು ಹೋಗ್ರಿ ಅನ್ನುತ್ತಾಳೆ. ಮನೆ ಯಜಮಾನಳು ಹಾಗೆ ಹೇಳಬಾರ್ದು. ಕುಟುಂಬವಾಗಿ ಹೋಗಬೇಕು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂದು ಹೇಳಬೇಕು. ನೀವು ಕುಟುಂಬ ಸಹಿತವಾಗಿ ದೇವರ ಆಲಯಕ್ಕೆ ಹೋಗಿ ನೋಡಿರಿ. ಆತನ ಎಷ್ಟು ಅದ್ಭುತವಾದ ಸನ್ನಿಧಿ ನೀವು ಅನುಭವಿಸ್ತೀರಿ, ಎಷ್ಟು ಆಶೀರ್ವಾದ ನಿಮಗಿರುತ್ತೆ ನೋಡಿ. ಗಮನ ಕೊಟ್ಟು ಕೇಳಿ ಪ್ರಿಯರೇ. ಕೆಲವರು ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಟ್ಟ ಪ್ರಕಾರ ನಾವು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳೋಣ. ಕರ್ತನ ದಿನವು ಸಮೀಪಿಸುವುದರಿಂದ ಇದನ್ನು ಮತ್ತಷ್ಟು ಹೆಚ್ಚು ಮಾಡೋಣ. ನಾಟ್ ಓನ್ಲಿ ಆನ್ ಸಂಡೇ, ಎಷ್ಟು ಸಾರಿ ಸಾಧ್ಯವಾಗ್ತದೋ ಅಷ್ಟು ಸಾರಿ, ಎಷ್ಟು ವಿಧಾನದಲ್ಲಿ ಸಾಧ್ಯವಾಗ್ತದೋ ಅಷ್ಟು ವಿಧಾನದಲ್ಲಿ ಉಪವಾಸ ಪ್ರಾರ್ಥನೆ, ಸ್ತುತಿಕೂಟ, ಮನೆಯಲ್ಲಿನ ಕೂಟ, ಇವುಗಳಲ್ಲಿ ದೇವಜನರು ಕೂಡಿ ಬಂದು ತಮ್ಮ ಸಾಕ್ಷಿ ಹಂಚಿಕೊಳ್ಳುವಾಗ, ಪ್ರೀತಿ ಹಂಚಿಕೊಳ್ಳುತ್ತಿರುವಾಗ, ಪ್ರಾರ್ಥನೆ ಮಾಡ್ತಿರುವಾಗ, ಅತಿಥಿ ಸತ್ಕಾರ ಮಾಡ್ತಿರುವಾಗ ದೇವರ ಆನಂದವನ್ನು ನಮ್ಮ ಹೃದಯದಲ್ಲಿ, ದೇವರ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಬಹುದು. ಹಾಗೆ ಮಾಡುತ್ತಾ, ಮತ್ತಷ್ಟು ಹೆಚ್ಚು ಮಾಡುತ್ತಾ, ಪ್ರೀತಿ ತೋರಿಸುವುದರಲ್ಲಿಯೂ ಸತ್ಕಾರ್ಯ ಮಾಡುವುದರಲ್ಲಿಯೂ ನಿರತರರಾಗಿರಬೇಕು. ನಿಮ್ಮಲ್ಲಿರುವ ಪ್ರೀತಿ ವ್ಯಕ್ತಪಡಿಸಲು ಎದುರು ಇನ್ನೊಬ್ಬ ವ್ಯಕ್ತಿ ಇರಬೇಕಲ್ಲವೇ? ಗೋಡೆಗೆ ನೀವು ಪ್ರೀತಿಸ್ತೀರಿ ಎಂಬ ವಿಷಯ ಹೇಳಲಿಕ್ಕಾಗ್ತದೋ? ನಿಮ್ಮ ಗೋಳು ಕೇಳಲು ಯಾರಾದರೂ ಒಬ್ಬರು ಇರಬೇಕಲ್ಲವೇ? ನೀವು ಪ್ರೀತಿಸುವುದಾದರೆ ಅವರು ತಿರುಗಿ ಪ್ರೀತಿಸ್ತಾರೆ. ಲವ್
ಬಿಗೆಟ್ಸ್ ಲವ್. ಪ್ರೀತಿ ಪ್ರೀತಿಯನ್ನೇ ಹುಟ್ಟಿಸುತ್ತದೆ. ಶರೀರ ಸಂಬಂಧವಾದ ಸಾಧಾರಣ ಪ್ರೀತಿಯ ಕುರಿತಲ್ಲ ನಾನು ಹೇಳ್ತಿರೋದು. ದೈವಿಕ ಪ್ರೀತಿ, ದೇವರ ಒಂದು ನಿಸ್ವಾರ್ಥವಾದ ಪ್ರೀತಿ, ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡುವ ಪ್ರೀತಿ, ಒಬ್ಬರಿಗೊಬ್ಬರು ಸಹಿಸಿಕೊಂಡು ತಾಳಿಕೊಳ್ಳತಕ್ಕಂತಹ ಪ್ರೀತಿಯ ಬಗ್ಗೆ ಮಾತಾಡ್ತಿದ್ದೇನೆ. ಪ್ರೀತಿ ತೋರಿಸುವುದಕ್ಕಾಗಿಯೂ, ನಿಮಗಿರುವುದು ಇತರರಿಗೆಲ್ಲ, ನಿಮಗಿರುವುದನ್ನು ಇತರರಿಗೆ ಹಂಚುವುದಕ್ಕಾಗಿ. ನಿಮ್ಮ ಪ್ರೀತಿ ಮಾತಿನಿಂದ ಅಷ್ಟೇ ಅಲ್ಲದೆ ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ. ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಅವರ ಭುಜದ ಮೇಲೆ ಕೈಯಿಟ್ಟು ಆಧರಿಸುವುದಾದರೆ, ಅವರ ಭುಜ ತಟ್ಟುವುದಾದರೆ ಅವರಿಗೆ ಎಷ್ಟು ಧೈರ್ಯ ಬರುತ್ತೆ ಗೊತ್ತಾ ನಿಮಗೆ? ನೀವು ದುಡ್ಡು ಕೊಡುವುದಕ್ಕಿಂತಲೂ ನಿಮ್ಮ ಮಾತು ಆದರಣೆಯಿಂದ ಕೂಡಿದ ಮಾತಾಗಿರುತ್ತೆ. ಒಬ್ಬರನ್ನೊಬ್ಬರು ಕನಿಕರಿಸುವಾಗ ನಾವು ಎಷ್ಟೋ ಸಂತೋಷವಾಗಿರ್ತೇವೆ. ಸಭೆಗೆ ಹೋಗುವಾಗ, ಒಬ್ಬರ ಬಾಧೆ ಒಬ್ಬರು ಹಂಚಿಕೊಳ್ಳುವಾಗ, ಒಬ್ಬರಿಗೊಬ್ಬರು ಆಧರಿಸಿಕೊಳ್ತಿರುವಾಗ ಆ ದೇವರ ನಂಬಿಕೆಯಲ್ಲಿ ನಾವು ಸ್ಥಿರಗೊಳ್ಳುವವರಾಗಿರ್ತೇವೆ. ಪ್ರೀತಿ ತೋರಿಸುವುದಕ್ಕಾಗಿಯೂ, ಸತ್ಕಾರ್ಯ ತೋರಿಸುವುದಕ್ಕಾಗಿಯೂ. ಅಂದರೆ ಒಳ್ಳೆ ಕೆಲಸ ಮಾಡಬೇಕು. ಬಹಳಷ್ಟು ಜನ ಕೆಟ್ಟ ಕೆಲಸ ಮಾಡಲು ಸಭೆಯಾಗಿ ಕೂಡಿ ಬರ್ತಾರೆ. ಕೆಟ್ಟ ಗುಂಪುಗಳು ತಯಾರಾಗ್ತಿವೆ. ಆದರೆ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಜೀವಿಸುವಂಥವರು ದೇವರಿಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಬೇಕು. ಒಂದು ಅನಾಥಾಶ್ರಮವನ್ನು ವಿಸಿಟ್ ಮಾಡಬೇಕು. ಅವರಿಗೆ ಸ್ವಲ್ಪ ಸಹಾಯ ಒದಗಿಸಬೇಕು. ಈಗ ರೋಡ್ ಮೇಲೆ ಎಷ್ಟೋ ಜನರು ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಈ ದಿನ ಸ್ಟ್ರೀಟ್ ಮೀಟಿಂಗಿಗೆ ಹೋಗಬೇಕು. ನಮ್ಮ ಯವನಸ್ಥರು ದಾರಿ ತಪ್ಪಿದ್ದಾರೆ. ನಮ್ಮ ಯವನಸ್ಥರಿಗೋಸ್ಕರ ಪ್ರಾರ್ಥಿಸೋಣ. ಅವರಿಗೋಸ್ಕರ ಒಂದು ಪ್ರತ್ಯೇಕವಾದ ಮೀಟಿಂಗನ್ನು ಏರ್ಪಡಿಸೋಣ. ಅವರ ಮೇಲೆ ನಮ್ಮ ಮನಸ್ಸಿಡೋಣ. ಹಾಗೆ ಮಕ್ಕಳನ್ನು ಚಿಕ್ಕಂದಿನಿಂದಲೇ ವಾಕ್ಯದಲ್ಲಿ ಬೆಳೆಸುವುದಾದರೆ ದೊಡ್ಡವರಾದಾಗ ದಾರಿ ತಪ್ಪಲ್ಲ. ನಮ್ಮ ಮಕ್ಕಳಿಗೆ ಸರಿಯಾದ ಸಂಡೇ ಸ್ಕೂಲ್ ನಡೆಸುವಂತೆ ನೋಡಿಕೊಳ್ಳೋಣ. ಸಂಡೇ ಸ್ಕೂಲ್ ರಿಟ್ರೀಟ್ಸ್ ಇಡೋಣ. ಇಂತಹ ಆಸೆ ಎಷ್ಟು ಜನರಿಗಿದೆ? ನಮ್ಮ ಬಂಧುಗಳಲ್ಲಿ ಎಷ್ಟು ಜನ ನಾಶವಾಗ್ತಿದ್ದಾರೆ? ಅವರಿಗೋಸ್ಕರ ಒಂದು ಮೀಟಿಂಗ್ ಏರ್ಪಡಿಸೋಣ. ಒಂದು ಸ್ತುತಿಕೂಟದಲ್ಲಿ ಸುವಾರ್ತೆ ಸಾರೋಣ. ಹೇಗಾದ್ರೂ ಮಾಡಿ ನಾವು ಒಂದು ಸತ್ಕಾರ್ಯ ಮಾಡೋಣ. ಯೇಸುವಿನ ನಾಮದಲ್ಲಿ ಉಪಕಾರ ಮಾಡೋಣ. ಮೇಲನ್ನು ಮಾಡೋಣ. ಪ್ರೀತಿಯನ್ನು ಹಂಚೋಣ. ವಿಶ್ವಾಸಿಗಳಾದವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಾಗ, ಒಬ್ಬರನ್ನೊಬ್ಬರು ಪ್ರೇರೇಪಿಸಿಕೊಂಡಾಗ ಅದು ಎಷ್ಟು ಅದ್ಭುತವಾಗಿರುತ್ತದೆ ಗೊತ್ತಾ? ಒಬ್ಬರು ಮುಂದೆ ಬಂದು ನಾನು ತ್ಯಾಗ ಮಾಡ್ತಿದ್ದೇನೆ ಅನ್ನುವಾಗ ಉಳಿದವರು ಪ್ರೇರೇಪಣೆ ಹೊಂದುತ್ತಾರೆ. ಒಬ್ಬರ ನಂತರ ಒಬ್ಬರು ಮುಂದೆ ಬರ್ತಾರೆ. ಕಾಣಿಕೆ ಕೊಡುವ ವಿಷಯದಲ್ಲಾಗಿರ್ಬೋದು, ಸೇವೆ ಮಾಡುವ ವಿಷಯ ಆಗಿರ್ಬೋದು, ಅವರು ಮುಂದೆ ಬರ್ತಾರೆ. ಹಾಗೆಯೇ ಪ್ರಾರ್ಥನೆ ಮಾಡುವ ವಿಷಯವಾಗಿರ್ಬೋದು, ಹುರಿದುಂಬಿಸಿಕೊಳ್ಳಬೇಕು. ಒಬ್ಬರಿಗೊಬ್ಬರು ಪ್ರೀತಿ ತೋರಿಸುವುದಕ್ಕಾಗಿಯೂ, ಸತ್ಕಾರ್ಯ ಮಾಡುವುದಕ್ಕಾಗಿ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಇಲ್ಲವೇ ಹುರಿದುಂಬಿಸಿಕೊಳ್ಳೋಣ. ಅಂದರೆ ಕೀ ಕೊಡ್ತಾರಲ್ಲವೇ ಒಂದು ಗೊಂಬೆಗೆ. ಈಗೆಲ್ಲವೂ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿವೆ. ಕೈಗೊಂಬೆ ಯಾರೂ ಬಳಸ್ತಾ ಇಲ್ಲ. ಬಹುಶಃ ಬ್ಯಾಟರೀಸ್ಗಳಿಂದಲೇ ಬಳಸುತ್ತಿದ್ದಾರೆ. ಕೀ ಕೊಟ್ಟಾಗ ಡಬ 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 ಅಂತ ಗೊಂಬೆ ಬಾರಿಸುತ್ತೆ. ಒಂದು ರಿದಮ್ ಬಾಕ್ಸ್ ಬಾರಿಸುತ್ತೆ. ಕೀ ಸ್ಟ್ರೆಂತ್ ಮುಗಿದ ನಂತರ ನಿಲ್ಲಿಸುತ್ತೆ. ಮತ್ತೆ ಕೀ ಕೊಟ್ಟರೆ ಮತ್ತೆ ಬಾರಿಸುತ್ತೆ. ಸ್ವಲ್ಪ ಕಾಲವಾದ ನಂತರ ನಮ್ಮಲ್ಲಿ ಬಹಳಷ್ಟು ಜನ ನಿರ್ಶಕ್ತರಾಗ್ತಿದ್ದೇವೆ, ನಿರುತ್ಸಾಹರಾಗ್ತಿದ್ದೇವೆ, ಆಯಾ ಸಮಯಗಳಲ್ಲಿ ಕುಗ್ಗಿ ಹೋಗ್ತಿದ್ದೇವೆ. ಅಂತಹ ಸಮಯದಲ್ಲಿ ಒಬ್ಬರನ್ನೊಬ್ಬರು ಹುರಿದೊಮ್ಮಿಸಿಕೊಳ್ಳುವುದಾದ್ರೆ ಚಿಂತಿಸಬೇಡಿರಿ. ನಾನು ಕೂಡ ಅಂತಹ ಪರಿಸ್ಥಿತಿಯನ್ನೇ ಹಾದು ಹೋದೆ. ನನ್ನನ್ನು ಬಿಡಿಸಿದ ಯೇಸು ನಿಮ್ಮನ್ನು ಬಿಡಿಸ್ತಾನೆ, ನಿಮಗಾಗಿ ಪ್ರಾರ್ಥಿಸ್ತೇನೆ ಎಂಬ ಇಂತಹ ಕಾರ್ಯಕ್ಕಾಗಿ ದೇವರ ಸಭೆಗೆ ಹೋಗಬೇಕು. ದೇವರ ಸಭೆಗೆ ಹೋಗಿ ದೇವ ಜನರೊಂದಿಗೆ ಸಹವಾಸ ಮಾಡಿರಿ. ಒಟ್ಟಿಗೆ ಪ್ರಾರ್ಥಿಸಿರಿ. ಒಟ್ಟಿಗೆ ಸೇರಿ ದೇವರನ್ನು ಆರಾಧಿಸಿರಿ. ಒಟ್ಟಿಗೆ ಸೇರಿ ದೇವರಲ್ಲಿ ಆನಂದಿಸಿರಿ. ನಾನೊಬ್ಬನೇ ಅನ್ನಬಾರದು. ನಿಮ್ಮ ಹಾಗೆ ಕರ್ತನಿಗಾಗಿ ಬದುಕುವಂಥವರು, ತಮ್ಮ ಮನಸಾಕ್ಷಿ ಕಾಪಾಡಿಕೊಳ್ಳುವಂಥವರು, ಶ್ರಮೆಗಳನ್ನು ಅನುಭವಿಸುವಂಥವರು, ನಿಮ್ಮ ಹಾಗೆ ದೇವರಿಂದ ಆಶೀರ್ವದಿಸಲ್ಪಟ್ಟ ಇತರರು ಎಷ್ಟೋ ಜನ ಇದ್ದಾರೆಂಬ ಸಂಗತಿ ನಿಮಗೆ ಹೇಗೆ ಗೊತ್ತಾಗ್ತದೆ? ಸಭೆಗೆ ಹೋಗುವಾಗಲೇ ಗೊತ್ತಾಗ್ತದೆ. ಆಗಲೇ ಅದರ ಅನುಭವ ಜ್ಞಾನ ಉಂಟಾಗುತ್ತೆ. ಬನ್ನಿ, ಹಾಗಾದರೆ ದೇವರ ಸಭೆಗೆ ಹೋಗುವ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರತಿಯೊಬ್ಬರು ನಿಮ್ಮ ಸಭೆಯನ್ನು ಪ್ರೀತಿಸುವವರಾಗಿ, ನಿಮ್ಮ ಸಭೆಯಲ್ಲಿ ನಿಮ್ಮನ್ನು ಆರಾಧಿಸುವವರಾಗಿ, ಪ್ರೀತಿ ತೋರಿಸಿ ಒಬ್ಬರಿಗೊಬ್ಬರು ಸತ್ಕಾರ್ಯ ಮಾಡಲು ಹುರಿದುಂಬಿಸಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಿರಿ. ಅಂತ್ಯ ದಿನಗಳಲ್ಲಿ ನಿಮ್ಮ ಬರೋಣ ಅತಿ ಸಮೀಪವಾಗಿರೋದ್ರಿಂದ ನಾವೆಲ್ಲರೂ ಏಕ ಮನಸ್ಸಿನಿಂದ ಏಕ ಹೃದಯದೊಂದಿಗೆ ಪ್ರಾರ್ಥಿಸುವಾಗ ಇನ್ನೂ ನಮ್ಮ ಸುತ್ತಲಿರುವವರಿಗೆ ರಕ್ಷಣೆ ಉಂಟಾಗುವ ಹಾಗೆ ವಿಜ್ಞಾಪನೆ ಮಾಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ನಿಮ್ಮ ಚರ್ಚ್ನಲ್ಲಿ ನಡೆಯುವ
ಆರಾಧನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳುವವರಾಗಿರಿ. ಕುಟುಂಬ ಸಹಿತವಾಗಿ ದೇವರ ಸನ್ನಿಧಿಗೆ ಹೋಗಿ ದೇವರನ್ನು ಆರಾಧಿಸಿರಿ. ನೀವು ಸಭೆಗೆ ಹೋಗಿರೋದಾದರೆ ನಿಮ್ಮ ಅನುಕೂಲತೆಯ ಮೇರೆಗೆ ಸಂದೇಶ ನಂತರ ವೀಕ್ಷಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.